ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ ಮಾಹಿತಿ ಏನೆಂದರೆ SSLC ಎಕ್ಸಾಮ್ಸ್ ಕಂಪ್ಲೀಟೆಡ್ ನೆಕ್ಸ್ಟ್ SSLC ನೆಕ್ಸ್ಟ್ ಏನು ಮಾಡೋದು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. SSLC 10th ಕ್ಲಾಸ್ ಮುಂದೇನು ಬೇಡಿಕೆಯ ಕೆರಿಯರ್ ಆಯ್ಕೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಎನ್ನುವ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಸ್ಟೂಡೆಂಟ್ಸ್ ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ನ ಟಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ. ಸ್ಟೂಡೆಂಟ್ಸ್ SSLC ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? PUCಗೆ ಹೋಗಬೇಕು. PUCಗೆ ಹೋಗಬೇಕಂದ್ರೆ ಮಾಹಿತಿ ಗೊತ್ತಿರಬೇಕು, ಹೌದಾ? ಆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಕೋರ್ಸ್ ಬೆಸ್ಟು, ಯಾವ ಕೋರ್ಸ್ ತಗೊಂಡ್ರೆ ಸ್ವಲ್ಪ ಈಸಿ ಇರುತ್ತೆ, ಯಾವ ಕೋರ್ಸ್ ತಗೊಂಡ್ರೆ ಸ್ವಲ್ಪ ಕಷ್ಟ ಇರುತ್ತೆ ಮುಂದೆ ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಬಟ್ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅರ್ಥ ಮಾಡಿಕೊಳ್ಳಿ. ಇದು ನಿಮ್ಮ ಕೆರಿಯರ್ ಫ್ಯೂಚರ್ಗೆ ಸಂಬಂಧಿಸಿದ ವಿಷಯ ಸ್ಟೂಡೆಂಟ್ಸ್. ಸರಿ ಸ್ಟೂಡೆಂಟ್ಸ್, ವಿಡಿಯೋ ಶುರುವಾಗ್ತಾ ಇದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ಟೂಡೆಂಟ್ಸ್, PUCಯಲ್ಲಿ 3 ಕೋರ್ಸ್ ಇರುತ್ತವೆ. ಹೌದು, ಅವು ಯಾವುವೆಂದರೆ ಆರ್ಟ್ಸ್ ಕಲಾ ವಿಭಾಗ ಮತ್ತು ಕಾಮರ್ಸ್ ವಾಣಿಜ್ಯ ವಿಭಾಗ ಮತ್ತು ಸೈನ್ಸ್ ವಿಜ್ಞಾನ ವಿಭಾಗ. ಈ 3 ಕೋರ್ಸ್ಗಳು PUCಯಲ್ಲಿ ನೀವು ಮಾಡಬೇಕಾಗುತ್ತದೆ. ನೀವು ಈ ವಿಡಿಯೋ ನೋಡಿದ ನಂತರ ನಿಮಗೆ ಯಾವ ಕೋರ್ಸ್ ಇಷ್ಟವಾಗುತ್ತೋ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು, ಹೌದಾ? ಸ್ಟೂಡೆಂಟ್ಸ್, ಈಗ ಕೋರ್ಸ್ಗಳ ಒಳಗೆ ಇರುವ ಸಬ್ಜೆಕ್ಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಆರ್ಟ್ಸ್ ಅಲ್ಲಿ ಬಂದ್ಬಿಟ್ಟು ಹಿಸ್ಟರಿ, ಇತಿಹಾಸ, ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಸೋಷಿಯಾಲಜಿ, ಸಮಾಜಶಾಸ್ತ್ರ ಮತ್ತು ಪೊಲಿಟಿಕಲ್ ಸೈನ್ಸ್, ರಾಜಕೀಯ ವಿಜ್ಞಾನ, ಹೌದಾ? ಇನ್ನು ನಾರ್ಮಲ್ ಆಗಿ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ್, ಉರ್ದು ಇವೆಲ್ಲ ಇರುತ್ತವೆ. ನಿಮಗೆ ಇಷ್ಟವಾದ ಲ್ಯಾಂಗ್ವೇಜಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹೌದಾ? ನೆಕ್ಸ್ಟ್ ಕಾಮರ್ಸ್ ವಿಷಯಕ್ಕೆ ಬಂದರೆ ಅದರೊಳಗಡೆ ಇರುವ ಸಬ್ಜೆಕ್ಟ್ಸ್ ಅಕೌಂಟೆನ್ಸಿ, ಲೆಕ್ಕಶಾಸ್ತ್ರ ಮತ್ತು ಎಕನಾಮಿಕ್ಸ್, ಅರ್ಥಶಾಸ್ತ್ರ ಮತ್ತು ಬಿಸಿನೆಸ್ ಸ್ಟಡೀಸ್, ವ್ಯಾಪಾರ ಅಧ್ಯಯನಗಳು ಮತ್ತು ಹಿಸ್ಟರಿ, ಇತಿಹಾಸ ಇವೆಲ್ಲ ಸಬ್ಜೆಕ್ಟ್ಸ್ ಕಾಮರ್ಸ್ನಲ್ಲಿ ಇವೆ. ನೆಕ್ಸ್ಟ್ ನಾರ್ಮಲ್ ಹಾಗೆ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಸಂಸ್ಕೃತ್ ಇವೆಲ್ಲ ಇವೆ. ನಿಮಗೆ ಇಷ್ಟವಾದ ಲ್ಯಾಂಗ್ವೇಜ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡ್ಕೋಬಹುದು, ಓಕೆ? ಇನ್ನು ಸೈನ್ಸ್ ವಿಭಾಗದಲ್ಲಿ ವಿಜ್ಞಾನ ವಿಭಾಗದೊಳಗಡೆ ಇರುವ ಸಬ್ಜೆಕ್ಟ್ ಯಾವುವು? ಫಿಸಿಕ್ಸ್, ಭೌತಶಾಸ್ತ್ರ, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಮತ್ತು ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರ ಮತ್ತು ಬಯೋಲಜಿ, ಜೀವಶಾಸ್ತ್ರ. ಇನ್ನು ನಾರ್ಮಲ್ ಹಾಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಸಂಸ್ಕೃತ್ ಇವೆಲ್ಲ ಲ್ಯಾಂಗ್ವೇಜಸ್ ಇವೆ. ನಿಮಗೆ ಇಷ್ಟವಾದ ಲ್ಯಾಂಗ್ವೇಜಸ್ ಅನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದನ್ನೇ ಆಯ್ಕೆ ಮಾಡಿ ಇನ್ನು ಮುಂದುವರಿಸಿ, ಓಕೆ? ಇಲ್ಲಿ ಒಂದು ಡೌಟ್ ಕಂಡು ಬಂತು ಸ್ಟೂಡೆಂಟ್ಸ್ ನಿಮಗೆ. ಈ 3 ಕೋರ್ಸ್ಗಳಲ್ಲಿ ಯಾವ ಯಾವ ಸಬ್ಜೆಕ್ಟು ಯಾವ ಯಾವ ಮೀಡಿಯಂ ಇರಬಹುದು ಅಂತ, ಓಕೆ? ಫಸ್ಟ್ ಆರ್ಟ್ಸ್ ಬಂದ್ಬಿಟ್ಟು ಕನ್ನಡ ಮೀಡಿಯಂ ಆರ್ ಇಂಗ್ಲೀಷ್ ಮೀಡಿಯಂ ಎರಡೂ ಇರುತ್ತವೆ. ನಿಮಗೆ ಯಾವ ಮೀಡಿಯಂ ಇಷ್ಟ ಆಗುತ್ತೋ ಆ ಮೀಡಿಯಂ ಜಾಯಿನ್ ಆಗಿ, ಓಕೆ? ನೆಕ್ಸ್ಟ್ ಇನ್ನು ಕಾಮರ್ಸ್ ಬಂದುಬಿಟ್ರೆ ಕಾಮರ್ಸ್ ಅಲ್ಲೂ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇರುತ್ತೆ. ನಿಮಗೆ ಯಾವ ಮೀಡಿಯಂ ಇಷ್ಟ ಆಗುತ್ತೋ ಆ ಮೀಡಿಯಂಗೆ ಜಾಯಿನ್ ಆಗಿ, ಓಕೆ? ನೆಕ್ಸ್ಟ್ ಆದರೆ ಸ್ಟೂಡೆಂಟ್ಸ್ ಸೈನ್ಸ್ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ ಯಾವುದೇ ಕನ್ನಡ ಮೀಡಿಯಂ ಇಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ ಇವು ಯಾವೇ ಆಗಲಿ ಕನ್ನಡ ಮೀಡಿಯಂ ಅಂತೂ ಇಲ್ಲ ಸ್ಟೂಡೆಂಟ್ಸ್, ಓನ್ಲಿ ಇಂಗ್ಲೀಷ್ ಮೀಡಿಯಂ, ಓಕೆ? ಈ ಕೋರ್ಸಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲರೂ ಸೈನ್ಸ್ ಟಫ್ ಅಂತಾರೆ ಅಂತ ನೀವು ಸೈನ್ಸ್ ಸೇರದೇ ಇದ್ದರೆ ಏನಾದರೂ ಟ್ರೈ ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಟ್ರೈ ಮಾಡದೇ ಇದ್ದರೆ ಗೊತ್ತಾಗುತ್ತಾ? ಒಂದು ಸಾರಿ ಸೈನ್ಸ್ ಸೇರಿ ನೋಡಿ,
ಆದರೆ ಅದೇ ಕಾಂಬಿನೇಷನ್ ತಗೊಳ್ಳಿ, ಇಲ್ಲ ಹಾಗಿಲ್ಲ 1 ಮಂತಲ್ಲೇ ಈ ಕಡೆ ಕಾಮರ್ಸ್ ಕಾಂಬಿನೇಷನನ್ನು ಎಕ್ಸ್ಚೇಂಜ್ ಆಗಿ. ಓಕೆ, ಇನ್ನೊಂದು ಸಾರಿ ಸ್ಟೂಡೆಂಟ್ಸ್, ನಿಮಗೆ ಇಷ್ಟವಾದ, ನನಗೆ ಕಷ್ಟ ಅನಿಸ್ತಾ ಇಲ್ಲ ಈ ಕೋರ್ಸ್ ಅನ್ನುವುದರ ಮೂಲಕ 100% ನಂಬಿಕೆ ಇದ್ದರೆ ಆ ಕೋರ್ಸನ್ನೇ ಜಾಯಿನ್ ಆಗಿ. ಓಕೆ, ಈಗದಿಂದ ಕಷ್ಟಪಟ್ಟರೆ ತಾನೇ ಏನಾದರೂ ಮಾರ್ಕ್ಸ್ ಬರೋದು, ಕಷ್ಟಪಡ್ದೇ ಮಾರ್ಕ್ಸ್ ಬರುತ್ತಾ ಹೇಳಿ? ಆ ಕಷ್ಟವನ್ನೇ ಇಷ್ಟವನ್ನಾಗಿ ತಗೊಂಡು ಓದುತ್ತಾ ಹೋಗಿ. ಫ್ಯೂಚರ್ ಈಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಓಕೆ ಸ್ಟೂಡೆಂಟ್ಸ್, ನಿಮ್ಮ ಕಾಲೇಜುಗಳು ಯಾವಾಗ ಆರಂಭವಾಗಲಿವೆ? ಜೂನ್ 1ರಿಂದ PUC ಕಾಲೇಜ್ ಆರಂಭವಾಗಲಿಕ್ಕೆ ಶುರುವಾಗ್ತಾ ಇದ್ದಾವೆ. ಹೌದಾ? ಎಲ್ಲರೂ ಒಳ್ಳೆಯ ಕೋರ್ಸ್ ಅನ್ನು ಆಯ್ಕೆ ಮಾಡಿ ತಗೊಳ್ಳಿ. ಓಕೆ ಸ್ಟೂಡೆಂಟ್ಸ್, ನಾಳೆ ಕಾಲೇಜ್ ಓಪನ್ ಆಗುತ್ತೆ ಜೂನ್ 1ರಿಂದ. ಆಗ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಮಾರ್ಕ್ಸ್ ಇದ್ದಾವೆ ಅನ್ನುವುದರ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಕೇಳಿ. ಓಕೆ, ಆರ್ಟ್ಸ್ನಲ್ಲಿ 4 ಸಬ್ಜೆಕ್ಟ್, 80 ಮಾರ್ಕ್ಸ್ ಎಕ್ಸ್ಟರ್ನಲ್, 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಇನ್ನು ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ಉರ್ದು ಇವೆಲ್ಲ ನಾರ್ಮಲ್, ಹಾಗೆ 80 ಮಾರ್ಕ್ಸ್ ಎಕ್ಸ್ಟರ್ನಲ್ ಆ್ಯಂಡ್ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಅದೇ ಕಾಮರ್ಸ್ ಆದರೆ ಸೇಮ್ ಟು ಯು, 80 ಮಾರ್ಕ್ಸ್ ಎಕ್ಸ್ಟರ್ನಲ್ ಆ್ಯಂಡ್ 20 ಮಾರ್ಕ್ಸ್ ಇಂಟರ್ನಲ್, ಆಲ್ ಸಬ್ಜೆಕ್ಟ್ಸ್ 6. ಓಕೆ, ಅದೇ ಸೈನ್ಸ್ ಆದರೆ 70 ಮಾರ್ಕ್ಸ್ ಎಕ್ಸ್ಟರ್ನಲ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ಆ್ಯಂಡ್ 30 ಮಾರ್ಕ್ಸ್ ಲ್ಯಾಬ್ ಎಕ್ಸಾಮ್ ನಡೆಯುತ್ತೆ ಅಲ್ವಾ, ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಇನ್ನು ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ಗೆ 80 ಮಾರ್ಕ್ಸ್ ಎಕ್ಸ್ಟರ್ನಲ್ ಆ್ಯಂಡ್ 20 ಮಾರ್ಕ್ಸ್ ಇಂಟರ್ನಲ್ಗೆ ಇರುತ್ತೆ. ಹೌದಾ? ಇವೆಲ್ಲವೂ ನಾಳೆ ನೀವು ಫಸ್ಟ್ PUCಗೆ ಜಾಯಿನ್ ಆಗೋಕ್ಕೆ ಮುಂಚೆ ತಿಳಿಸಿದ್ದೇನೆ. ಎಲ್ಲರೂ ಎಚ್ಚರಿಕೆಯಿಂದ ಓದಿರಿ, ಹುಷಾರದಿಂದ, ಯಾರು ಮಾರ್ಕ್ಸ್ ಕಳ್ಕೊಬೇಡಿ, ಎಲ್ಲರೂ ಪಾಸಾಗಿ ಅಂತ ಹೇಳ್ತಾ, ನೀವು SSLC ಮ್ಯಾಕ್ಸಿಮಮ್ ಆಲ್ ಸಬ್ಜೆಕ್ಟ್ ಮಾರ್ಕ್ಸ್ 625, 625ಕ್ಕೆ ಎಕ್ಸಾಮ್ ಬರೆದಿದ್ದೀರಾ. ಅದೇ ಫಸ್ಟ್ PUC, ಸೆಕೆಂಡ್ PUCಗೆ ಬರೆಯೋದು ಓನ್ಲಿ 600. ಓಕೆ, 25 ಮಾರ್ಕ್ಸ್ ವಿಲ್ ಬಿ ಡೌನ್. ಓಕೆ ಸ್ಟೂಡೆಂಟ್ಸ್, ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ PUC ಜಾಯ್ನಿಂಗ್ ಮೇ 15 ಅಥವಾ 20ಕ್ಕೆ ಜಾಯಿನ್ ಆಗಬಹುದು ಕಾಲೇಜ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.